heterotrophs. Heterotrophs ಅಂದ್ರೇನು? Yes, they can be depending upon the other organism. Depending upon the other organism for what purpose? For food. Exactly, food purpose. ಹೌದಾ? ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆದ್ರೆ ಅಂತಹ ಜೀವಿಗಳನ್ನ ನಾವು ಏನಂತ ಹೇಳ್ತೀವಿ? ಹಿಟ್ರೋಟ್ರೋಪ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. This type of nutrition again classified into one is a saprophyte. Depending upon the other organism. For what purpose? For food. ಹೌದಾ? This type of organisms are called as a heterotrophs. Next, heterotrophs are again classified into three types. One is a saprophyte. Next, another one is a parasites. Next, holozoic nutrition. These are the different types of a nutrition system. Listen here. What is the meaning of saprophytes, parasites, and holozoic nutrition? First, saprophytes. Saprophytes ಅಂದ್ರೆ ಏನು? ಯಾವಪ್ಪ ನಾವು saprophytes ಅಂತ ಹೇಳಿ ಕರಿತೀವಿ ಅಂತಂದ್ರೆ, saprophytes are the organisms develop on the dead and decaying part. Dead and decaying ಅಂದ್ರೆ ಸತ್ತಿರ್ತಕ್ಕಂಥ, ಕೊಳೆತಿರ್ತಕ್ಕಂಥ ಪದಾರ್ಥಗಳ ಮೇಲೆ, ವಸ್ತುಗಳ ಮೇಲೆ ಬೆಳೆದು ಅಲ್ಲಿಂದ ಆಹಾರವನ್ನು ಹೀರ್ಕೊಂಡು ಬದುಕಿದ್ರೆ ಅವ್ನು ನಾವೇನಂತ ಹೇಳ್ತೀವಿ? ಸ್ಯಾಪ್ರೋಫೈಟ್ಸ್ ಅಂತೇಳಿ ಕರಿತೀವಿ. ಇಟ್ಸ್ ಕ್ಲಿಯರ್? ಸ್ಯಾಪ್ರೋಫೈಟ್ಸ್ ಎಕ್ಸಾಂಪಲ್ ಫಾರ್ ಸ್ಯಾಪ್ರೋಫೈಟ್ಸ್ ಯಾವ ಕೊಡ್ಬೋದು? ಮಶ್ರೂಮ್ಸ್ ಅಥವಾ ಫಂಗೈ ಅಂತ ಹೇಳ್ತೀವಿ, ನಾಯಿ ಕೊಡೆ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್, ಪ್ಯಾರಾಸೈಟ್ಸ್ ಅಂದ್ರೆ ಆರ್ಗಾನಿಸಮ್ ಡಿಪೆಂಡ್ ಅಪಾನ್ ದ ಅದರ್ ಆರ್ಗಾನಿಸಮ್, ಮೀನ್ಸ್ ಡಿಪೆಂಡ್ ಆನ್ ಹೋಸ್ಟ್ ಆರ್ಗಾನಿಸಮ್ಸ್ ಮೇಲೆ ಏನಾಗ್ತವೆ? ಇವು ಡಿಪೆಂಡ್ ಆಗ್ಬಿಟ್ಟು ಅವುಗಳಿಂದ ಆಹಾರವನ್ನ ಪಡ್ಕೊಂಡು ಬೆಳಿತಕ್ಕಂಥ ಜೀವಿಗಳನ್ನ ನಾವೇನಂತ ಹೇಳ್ತೀವಿ? ಪ್ಯಾರಾಸೈಟ್ಸ್ ಎಕ್ಸಾಂಪಲ್ ಯಾವ ಕೊಡ್ಬೋದು ನಾವು? ಲೀಚ್. ವೆರಿ ಗುಡ್. ಲೀಚ್, ಲೈಸ್, ಟಿಕ್ಸ್ ಇವೆಲ್ಲ ಏನಿವು? ಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಹೋಲೋಜೋಯಿಕ್ ನ್ಯೂಟ್ರಿಷನ್. ಅಂದ್ರೆ ಏನು? ದೇ ಈಟ್ ಕಾಂಪ್ಲೆಕ್ಸ್ ಫುಡ್ ಮಾಲಿಕ್ಯೂಲ್ಸ್ ಅನ್ನ ತಿಂದು ಬದುಕ್ತಕ್ಕಂಥವನ್ನ ನಾವು ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. Holozoic nutrition is again classified into three types. ಯಾವ್ಯಾವು? ಫಸ್ಟ್, herbivores, carnivores, next omnivores. Herbivores, carnivores, omnivores. These are the types of a holozoic nutrition. Herbivores ಅಂದ್ರೆ ನಿಮಗೆ ಗೊತ್ತಿದೆ, ಸಸ್ಯಾಹಾರಿಗಳು ಅಂತೆ. Plant eating organisms are called as a herbivores. Next, carnivores ಅಂದ್ರೆ ಏನು? Flesh, meat eating organisms are called as a carnivores. Next, omnivores. ಇವಕ್ಕೆ ಏನಂತ ಹೇಳ್ತೀವಿ ನಾವು? ಮಿಶ್ರಾಹಾರಿಗಳು. ಏನಂತ ತಿಂತವೆ? ಬೋತ್ ಪ್ಲಾಂಟ್ ಪ್ರಾಡಕ್ಟ್ಸ್ ಆಸ್ ವೆಲ್ ಆಸ್ ಅನಿಮಲ್ ಪ್ರಾಡಕ್ಟ್. ಎರಡನ್ನು ತಿಂದು ಬದುಕಿದ್ರೆ ಅವುಗಳನ್ನು ನಾವೇನಂತ ಹೇಳ್ತೀವಿ? ಆಮ್ನಿವೋರ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ನ್ಯೂಟ್ರಿಷನ್ ಸಿಸ್ಟಮ್ ಇನ್ ಅವರ್ ಆರ್ಗಾನಿಸಮ್ಸ್. ನ್ಯೂಟ್ರಿಷನ್ ಸಿಸ್ಟಮ್ ನಲ್ಲಿ ಫಸ್ಟ್ ನಾವೇನ್ ಮಾಡಿದ್ವಿ? ಆಟೋಟ್ರೋಫ್ಸ್ ಮತ್ತೆ ಹಿಟ್ರೋಟ್ರೋಫ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಆಟೋಟ್ರೋಫ್ಸ್ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ಸ್. ನೆಕ್ಸ್ಟ್, ಹಿಟ್ರೋಟ್ರೋಫ್ಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಸ್ಯಾಪ್ರೋಫೈಟ್ಸ್, ಪ್ಯಾರಾಸೈಟ್ಸ್ ಅಂಡ್ ಹೋಲೋಜೋಯಿಕ್ ನ್ಯೂಟ್ರಿಷನ್. Again, holozoic nutrition is classified into three types: herbivores, carnivores and omnivores ಅಂತ ಹೇಳಿದ್ವಿ. ಸೊ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಹೆಂಗ್ ಅರೈಸ್ ಆಗ್ತಾವ? ಥೀಮ್ ಬೇಸ್ಡ್ ಕ್ವಶನ್ಸ್ ಅಂತೇಳಿ ಹೊಸ ಪ್ಯಾಟರ್ನ್ ಹೇಳಿದ್ರು. ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳಿ ನಿಮ್ಗೆ ಹೊಸ ಪ್ಯಾಟರ್ನ್ ಹೇಳ್ಯಾರ, ಇಂಟ್ರೊಡ್ಯೂಸ್ ಮಾಡ್ಯಾರ ಈ ವರ್ಷ. ಹೌದಾ? ಸೊ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ತಾವ ಅಂತಂದ್ರೆ, ಫಸ್ಟ್, ಹೌ ಆಟೋಟ್ರೋಫ್ಸ್ ಆರ್ ಡಿಫರ್ ಬೈ ಹಿಟ್ರೋಟ್ರೋಫ್ಸ್. ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದಾವೆ, ಅಥವಾ ವಾಟ್ ಆರ್ ದ differences
between what are the differences between autotrophs and heterotrophs? Autotrophs and heterotrophs ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ಅಡಾಪ್ಟೇಷನ್, ಹೋಲೋಜೋಯಿಕ್, ಈ ತರ ಡೆಫಿನೇಷನ್ ಕೇಳ್ತಾರೆ. ವಾಟ್ ಆರ್ ಸ್ಯಾಪ್ರೋಫೈಟ್ಸ್? ಗಿವ್ ಸಮ್ ಎಕ್ಸಾಂಪಲ್. ವಾಟ್ ಆರ್ ಪ್ಯಾರಾಸೈಟ್ಸ್? ಗಿವ್ ಸಮ್ ಎಕ್ಸಾಂಪಲ್. ಈ ರೀತಿಯಾಗಿ ಈ ಒಂದು ಥೀಮ್ ಮೇಲೆ ಕೇಳ್ತಕ್ಕಂಥ ಕ್ವಶನ್, ಸಂಭವನೀಯ ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ನೋಡ್ತಾ ಹೋಗೋಣ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ನಾ ಈಗ ತಾನೇ ಹೇಳಿದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳಿ, ಹೌದಾ? ಇದು ಯಾರೇ ರಿಲೇಟೆಡ್? ಪ್ಲಾಂಟ್ಸ್. ಪ್ಲಾಂಟ್ಸ್ ಏನ್ ಮಾಡ್ತವೆ? ಬೈ ಯೂಸಿಂಗ್ ದ ರಾ ಮೆಟೀರಿಯಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, in the presence of sunlight, in the presence of sunlight and chlorophyll, they can prepare their own food, that is called C6H12O6 plus oxygen plus water H2O ಅಂತ ಹೇಳ್ತೀವಿ, ಹೌದಾ? ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ದೀಸ್ ಟು ಆರ್ ಆಕ್ಟ್ ಆಸ್ ಎ ರಾ ಮಟೀರಿಯಲ್ಸ್. ಈ ರಾ ಮಟೀರಿಯಲ್ ಉಪಯೋಗಿಸ್ಕೊಂಡ್ಬಿಟ್ಟು ಏನ್ ಮಾಡ್ತವೆ? ಫೋಟೋಸಿಂಥಸಿಸ್ ಅನ್ನ ಮಾಡ್ತವೆ. ಯಾವ್ಯಾವೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿದ್ದಾವೆ? ಸಮ್ ಆಫ್ ದ ಸ್ಟೆಪ್ಸ್ ಆರ್ ಇನ್ವಾಲ್ವ್ ಇನ್ ದ ಫೋಟೋಸಿಂಥಸಿಸ್ ಫಂಕ್ಷನ್. ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ದಾವೆ ಅಂತ ಹೇಳಂದ್ರೆ, ನಾವು ಒಂದು ಕ್ರಾಸ್ ಸೆಕ್ಷನ್ ಅನ್ನ ತಗೊಂಡಾಗ ಕಾಣಲ್ರಿ, ಕಾಣುತ್ತಾ ಎಲ್ರಿಗೂ? ಓಕೆ, ಇಲ್ಲಿ ಸಮ್ ಆಫ್ ದ ಸ್ಟೆಪ್ಸ್ ಆರ್ ಇನ್ವಾಲ್ವ್ ಇನ್ ದ ಫೋಟೋಸಿಂಥಸಿಸ್. ಈಗ ನಿಮಗ ಈ ಲೆಸನ್ ರಿಲೇಟೆಡ್ ಆಗಿ ಒಂದು ಸ್ಟೊಮ್ಯಾಟ, ಇನ್ನೊಂದು ಹಾರ್ಟ್, ಇವೆರಡು ಡಯಾಗ್ರಾಮ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಹಾರ್ಟ್ ಅಂಡ್ ಸ್ಟೊಮ್ಯಾಟ ಅಂತ ಕೇಳ್ತಾರೆ. ಅದು ನಿಮಗೆ ಮಾರ್ಕ್ಸ್ ಇರುತ್ತೆ. ಬಟ್ ಇಲ್ಲಿ ಯಾವ್ದೇ ಕಾರಣಕ್ಕೂ ಈ ಡಯಾಗ್ರಾಮ್ ರಿಲೇಟೆಡ್ ಆಗಿ ನಿಮಗ ಕ್ವಶನ್ಸ್ ಕೇಳ್ತಾರೆ. ಏನ್ ಕ್ವಶನ್ಸ್ ಕೇಳ್ತಾರೆ? ಈ ತರ ಕ್ವಶನ್ಸ್ ಕೊಟ್ಬಿಡ್ತಾರೆ, ಡಯಾಗ್ರಾಮ್ ಕೊಡ್ತಾರೆ. ಕೊಟ್ಬಿಟ್ಟು ಇದರಲ್ಲಿ ಏನ್ ಹೇಳ್ತಾರ? ಇಲ್ಲಿ ಮೆನ್ಷನ್ ದಿಸ್ ಪಾರ್ಟ್ ಎ ಬಿ ಸಿ ಹಿಂಗ್ ಕೊಟ್ಟಿರ್ತಾರೆ. ಸೊ ನಮ್ಗೆ ಇಲ್ಲಿ ಗೊತ್ತಿರುತ್ತೆ ಅಂದ್ರೆ ನೀವೇನ್ ಮಾಡ್ಬೇಕು? ಡಯಾಗ್ರಾಮ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಇದನ್ನ ನಾವು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದೇನಿದು? ಸ್ಟೊಮ್ಯಾಟಾ. ಸ್ಟೊಮ್ಯಾಟೊ, ವಾಟ್ ಆರ್ ಸ್ಟೊಮ್ಯಾಟಾ ಅಂತಂದ್ರೆ, ಸ್ಟೊಮ್ಯಾಟಾ ಆರ್ ದ ಸ್ಮಾಲ್ ಟಿನ್ನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀಫ್ ಅಂತ ಹೇಳ್ತೀವಿ, ಹೌದಾ? ಅಂದ್ರೆ ನೆಕ್ಸ್ಟ್ ಅವ್ರು ಇನ್ನು ಏನ್ ಕೇಳ್ಬೋದು? ರೈಟ್ ದ ಫಂಕ್ಷನ್ಸ್ ಆಫ್ ಅ ಸ್ಟೊಮ್ಯಾಟಾ, ಹೌದಾ? ನೆಕ್ಸ್ಟ್ ನಾ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ನಲ್ಲಿ ಏನಿರುತ್ತೆ? ಕ್ಲೋರೋಫಿಲ್. ಕ್ಲೋರೋಫಿಲ್ ಕೆಲಸ ಏನು? ರೆಸ್ಪಾನ್ಸಿಬಲ್ ಫಾರ್ ದ ಫೋಟೋಸಿಂಥಸಿಸ್. ನೆಕ್ಸ್ಟ್ ಗಾಡ್ ಸೆಲ್ಸ್. ಗಾಡ್ ಸೆಲ್ಸ್ ಕೆಲಸ ಏನು? ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಅ ಸ್ಟೊಮ್ಯಾಟಾ. ಸೊ ಈ ರೀತಿಯಾಗಿ ಕೊಟ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಈಗ ಇದನ್ನ ನಾವು ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಫೋಟೋಸಿಂಥಸಿಸ್ ಫಂಕ್ಷನ್ ಅಲ್ಲಿ ಯಾವ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್ ಸ್ಟೆಪ್ ಏನಾಗುತ್ತೆ? ಕ್ಲೋರೋಫಿಲ್. ಕ್ಲೋರೋಫಿಲ್ ಏನ್ ಮಾಡುತ್ತೆ? ಇಟ್ ಅಬ್ಸಾರ್ಬ್ ಲೈಟ್ ಎನರ್ಜಿ. ಲೈಟ್ ಎನರ್ಜಿ. Light energy. Next, light energy is converted into chemical energy.
ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಫಸ್ಟ್ ಸ್ಟೆಪ್. ಹೌದಾ? ಇಲ್ಲೇ ನೋಡ್ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ? ವಾಟರ್ ಬ್ರೇಕ್ ಡೌನ್ ಆಫ್ ಅ ವಾಟರ್ ಮಾಲಿಕ್ಯೂಲ್ಸ್ ಮೀನ್ಸ್ ವಾಟರ್ H2O ಇದು ಏನಾಗಿ ಕನ್ವರ್ಟ್ ಆಗ್ತೈತಿ? ಬ್ರೇಕ್ ಡೌನ್ ಆಫ್ ಅ ವಾಟರ್ ಕನ್ವರ್ಟೆಡ್ ಅಥವಾ ಇದು ಏನಾಗಿ ಕನ್ವರ್ಟ್ ಆಗ್ತೈತಿ? ಹೈಡ್ರೋಜನ್ ಅಂಡ್ ಆಕ್ಸಿಜನ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ breakdown of a carbon dioxide means carbon dioxide converted into carbohydrates. These are the steps involved in our photosynthesis. ಹೌದಾ? ಇದು ನಿಮಗ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅವರ್ ಫೋಟೋಸಿಂಥಸಿಸ್ ನಲ್ಲಿ ಉಂಟಾಗ್ತಕ್ಕಂತ ಕೆಲವೊಂದು ಹಂತಗಳನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ? ಫೋಟೋಸಿಂಥಸಿಸ್ ನಲ್ಲಿ ಕ್ಲೋರೋಫಿಲ್ ಅಬ್ಸಾರ್ಬ್ ಲೈಟ್ ಎನರ್ಜಿ, ದೆನ್ ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ, ಬ್ರೇಕ್ ಡೌನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್. These are the steps involved in our photosynthesis ಅಂತ ಹೇಳ್ತೇವೆ. ಹೌದಾ? ಸೊ ಈ ಫೋಟೋಸಿಂಥಸಿಸ್ ನಲ್ಲಿ ಆಗ್ತಕ್ಕಂಥ ಈ ಕ್ರಿಯೆಗಳನ್ನ ನೋಡಿದ್ವಿ. ನೆಕ್ಸ್ಟ್ ಈ ಫೋಟೋಸಿಂಥಸಿಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ನೆಸೆಸರಿ ಫಾರ್ ಅಂತ ಹೇಳಿದ್ವಿ, ಲೈಟ್ ಈಸ್ ನೆಸೆಸರಿ ಅಂತ ಹೇಳಿದ್ವಿ. ಹೌದಾ? ಸೊ ಅವನ್ನ ನಾವೇನ್ ಮಾಡೋಣ? ಎಕ್ಸ್ಪ್ಲೇನ್ ವಿತ್ ಸಮ್ ಎಕ್ಸಾಂಪಲ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋಣ. ಈಗ ಇದು ನೋಡ್ರಿ, ಇದು ಯಾವ ಲೀಫ್? ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಇದಕ್ ನಾವು ಕ್ರೋಟಾನ್ ಲೀಫ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಕ್ರೋಟಾನ್ ಅಥವಾ ವೇರಿಗೇಟೆಡ್ ಪ್ಲಾಂಟ್ ಲೀಫ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ವೇರಿಗೇಟೆಡ್ ಪ್ಲಾಂಟ್ ಲೀಫ್. ಮನಿ ಪ್ಲಾಂಟ್ ಅದರ ಇನ್ನೊಂದು ಹೆಸರು. ಆಕ್ಚುಲಿ ಇದನ್ನ ನಾವು ವೇರಿಗೇಟೆಡ್ ಪ್ಲಾಂಟ್ ಅಥವಾ ಕ್ರೋಟಾನ್ ಲೀಫ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಏನು? ಲೈಟ್ ಈಸ್ ನೆಸೆಸರಿ ಫಾರ್ ದ ಫೋಟೋಸಿಂಥಸಿಸ್. ಸಬ್ ಮಾಡ್ಲಿ. ಇಲ್ಲಿ ಕಾಣ್ತಿದೇನಾ ಎಲ್ರಿಗೂ? ಸಿ ಹಿಯರ್ ಗ್ರೀನ್ ಪ್ಯಾಚಸ್ ಅಂಡ್ ಯೆಲ್ಲೋ ಪ್ಯಾಚಸ್. ಹೌದಿಲ್ಲ? ಕಾಣ್ತಿದ್ದಾನೆ ಎಲ್ಲರಿಗೂ? ಸೊ ಈ ಗ್ರೀನ್ ಪ್ಯಾಚಸ್ ನಲ್ಲಿ ಏನಾಗುತ್ತೆ? ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗುತ್ತೆ. ಯಾಕಾಗುತ್ತೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅ ಕ್ಲೋರೋಫಿಲ್. ವಾಟ್ ಈಸ್ ಕ್ಲೋರೋಫಿಲ್? ಕ್ಲೋರೋಫಿಲ್ ಇಸ್ ಎ ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ಹೌದಾ? ದಿಸ್ ಪಿಗ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಹೌದಿಲ್ಲ? ಹಾಗಾದ್ರೆ ಇಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ಲ, ಇಲ್ಲಿ ಆಗಲ್ಲ? ಯೆಲ್ಲೋ ಕಲರ್ ಪಾರ್ಟ್ ಇದೆ ಅಲ್ಲ, ಇಲ್ಲಿ ಆಗಲ್ಲ. ಇಲ್ಲಿ ಆಗಲ್ಲ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಸೆಲ್ಸ್ ಡೆಡ್ ಸೆಲ್ಸ್? ನೋ, ಇವು ಲಿವಿಂಗ್ ಸೆಲ್ಸ್. ಇಲ್ಲಿ ತಯಾರಾಗಿರ್ತಕ್ಕಂಥ ಫುಡ್ ಏನಾಗುತ್ತೆ? ಯೆಲ್ಲೋ ಪಾರ್ಟ್ ಕಡೆಗೆ ಹೋಗುತ್ತೆ. ಸೊ ಇದನ್ನ ನಾವು ಕ್ರೋಟಾನ್ ಲೀಫ್ ಅಂತ ಹೇಳಿ ಕರಿತೀವಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿವಿ. ಈಗ ಇದ್ರ ಮೂಲಕ ನಾವೇನ್ ಮಾಡ್ಬೋದು? ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಈ ಲೀಫ್ ನ ನಾವೇನ್ ಈ ಒಂದು ಪ್ಲಾಂಟ್ ಅನ್ನು ತಗೊಂಡ್ಬಿಟ್ಟು ಒಂದು 3 to 4 days ಏನ್ ಮಾಡೋಣ? ಕೆಪ್ಟ್ ಇನ್ ಎ ಡಾರ್ಕ್ ರೂಮ್, ಕತ್ಲಲ್ಲಿ ಫಿಕ್ಸ್ ಮಾಡಿ ಇಟ್ಬಿಡೋಣ. ಓಕೆ. ನೆಕ್ಸ್ಟ್ ಆಫ್ಟರ್ 3 to 4 days ನಾವ್ ಇದನ್ನ ಏನ್ ಮಾಡೋಣ? ಹೊರ ತೆಗೆದ್ಬಿಟ್ಟು ಅಂಡರ್ ಸನ್ಲೈಟ್, ಕೆಪ್ಟ್ ಅಂಡರ್ ಸನ್ಲೈಟ್, ಸೂರ್ಯನ ಬೆಳಕಿಗೆ ಇಡೋಣ. ಓಕೆ. ನಾವ್ ಒಂದ್ 3-4 ದಿನ ಊಟ ಮಾಡ್ಲಿಲ್ಲ ಅಂದ್ರೆ, ಒಂದೇ ಸರಿ ಆಹಾರ ಸಿಕ್ತಂದ್ರೆ ಹೆಂಗ್ ಊಟ ಮಾಡ್ತೀವಿ? ಲೈಕ್ ದಟ್. ಇಲ್ಲಿಯೂ ಸಹ ಏನ್ ಮಾಡ್ತೈತಿ? ಇದು ಸಸ್ಯ ಫೋಟೋಸಿಂಥಸಿಸ್ ಅನ್ನ ಮಾಡುತ್ತೆ. ಹೌದಾ? ಸೊ ಫೋಟೋಸಿಂಥಸಿಸ್ ಮಾಡಾದ್ಮೇಲೆ ಫುಡ್ ಪ್ರಿಪೇರ್ ಆಗುತ್ತೆ ಇಲ್ಲಿ. ಹೌದಿಲ್ಲ? ಸೊ ನೆಕ್ಸ್ಟ್ ಏನ್ ಮಾಡೋಣ? ಈ ಲೀಫ್ ಅನ್ನ ಒಂದು ಪ್ಲಕ್ ಮಾಡ್ಕೋಣ. ಈ ಸಸ್ಯದಿಂದ ಒಂದು ಕ್ರೋಟಾನ್ ಲೀಫ್ ಅನ್ನ ಕಿತ್ಕೊಂಡ್ಬಿಡೋಣ. ಕಿತ್ಕೊಂಡ್ಬಿಟ್ಟು ಏನ್ ಮಾಡೋಣ? ಜಸ್ಟ್ ಇಮ್ಮರ್ಸ್ ಇನ್ ಹಾಟ್ ವಾಟರ್.
ಹಾಟ್ ವಾಟರ್. ಈ ಲೀಫ್ ಅನ್ನ ಇಲ್ಲಿ ಫಿಕ್ಸ್ ಮಾಡೋಣ. ಓಕೆ, ಏನಾಗುತ್ತೆ ಲೀಫ್ ಇಲ್ಲಿ ನೀರೇನಾಗುತ್ತೆ ಕುದಿತೈತಿ, ಹೌದಾ? ಕುದಿಯೋದ್ರಿಂದ ಏನಾಗ್ತೈತಿ, ಇಲ್ಲಿ ಲೀಫ್ ನಲ್ಲಿ ಇರ್ತಕ್ಕಂಥ ಎಲ್ಲ ಸೆಲ್ಸ್ ಗಳು ವ್ಯಾನಿಶ್, ಸತ್ತು ಹೋಗ್ಬಿಡ್ತಾವ, ಹೌದಾ? ನೆಕ್ಸ್ಟ್ ಈ ಲೀಫ್ ಅನ್ನ ಮತ್ತೆ ನಾವೇನ್ ಮಾಡೋಣ, ಒಂದು ವಾಟರ್ ಬಾತ್ ಅಂತ ಹೇಳಿ ಕರಿತೀವಿ. ಇದು ಆಲ್ಕೋಹಾಲ್, ನೆಕ್ಸ್ಟ್ ವಾಟರ್, ಓಕೆ. ಲಿಸನ್ ಹಿಯರ್, ನೀರನ್ನ ನಾವೇನ್ ಮಾಡೋಣ, ಕಾಸೋಣ. ಕಾಸ್ಬಿಟ್ಟು ಈ ಆಲ್ಕೋಹಾಲ್ ಅನ್ನ ಉಗಿಯ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಸ್ಟೀಮ್ ಆಲ್ಕೋಹಾಲ್ ಕಾಸೋಣ. ಆಲ್ಕೋಹಾಲ್ ಏನಾಗ್ತೈತಿ, ಇಟ್ ಬಿಕಮ್ ಸ್ಟಾರ್ಟ್ ಬಾಯ್ಲಿಂಗ್, ಕುದಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಾಗ ಇದು ಲೀಫ್, ಪ್ರೋಟಾನ್ ಲೀಫ್ ಅನ್ನ ಡೈರೆಕ್ಟ್ ಆಗಿ ಇದಕ್ಕ ಇಮರ್ಸ್ ಮಾಡೋಣ. ಯಾಕೆ ನಾವು ಆಲ್ಕೋಹಾಲ್ ವಾಟರ್ ಬಾತ್ ನಲ್ಲಿ ಇದನ್ನ ಇಮರ್ಸ್ ಮಾಡಿದ್ವಿ? ಡೈರೆಕ್ಟ್ ಆಗಿ ಆಲ್ಕೋಹಾಲ್ ಯಾಕೆ ಕಾಯಿಸ್ಲಿಲ್ಲ? ಆಲ್ಕೋಹಾಲ್ ಇಟ್ ಕ್ಯಾಚಸ್ ದ ಫೈರ್, ಇಟ್ ಕ್ಯಾಚಸ್ ದ ಫೈರ್, ಹೆನ್ಸ್ ಬಾಯ್ಲ್ಡ್ ಇನ್ ವಾಟರ್ ಬಾತ್. ವಾಟರ್ ಬಾತ್ ನಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಕಾಯಿಸ್ತೀವಿ, ಹೌದಾ? ಹಾಗಾದ್ರೆ ಏನಾಯ್ತು, ಏನ್ ಬದಲಾವಣೆ ಆಯ್ತು ಇಲ್ಲಿ? ವಾಟರ್ ಬಾತ್ ನಲ್ಲಿ ಕಾಯಿಸಿದ್ರಿಂದ ಆಲ್ಕೋಹಾಲ್, the color of the alcohol becomes green. Color of the alcohol becomes green. Next, the leaf, color of the leaf becomes colorless. Colorless, colorless ಆಯ್ತು, ಹೌದಾ? ನೆಕ್ಸ್ಟ್ ಈ ಗ್ರೀನ್ ಕಲರ್, ಈ ಕಲರ್ಲೆಸ್ ಆಗಿರ್ತಕ್ಕಂಥ ಲೀಫ್ ಅನ್ನ ಹೊರ ತೆಗೆದ್ಬಿಟ್ಟು, ಆಕ್ಚುಲಿ ಈ ತರ ಹಿಂಗ್ ಮಾರ್ಕ್ ಇತ್ತು ಇದ್ರ ಮೇಲೆ, ಹೌದಿಲ್ಲ? ಜಸ್ಟ್ add 2 or 3 drops of a iodine solution. iodine solution ಅನ್ನ ಇದಕ್ಕೆ ಹಾಕೋಣ. iodine solution ಹಾಕಿದಾಗ ಇದೇನಾಗುತ್ತೆ, ಬ್ಲೂ ಕಲರ್ ಅನ್ನ ತೋರಿಸುತ್ತೆ. ಯಾವ ಭಾಗದಲ್ಲಿ ಬ್ಲೂ ಕಲರ್ ಕಾಣುತ್ತೆ? ಗ್ರೀನ್ ಇರ್ತಕ್ಕಂಥ ಎಲ್ಲಾ ಪ್ಯಾಚಸ್ ಮೇಲೆ ಏನ್ ಕಾಣುತ್ತೆ ನಮಗ? ಬ್ಲೂ ಕಲರ್ ಕಾಣುತ್ತೆ. ಸೊ ಈ ಬ್ಲೂ ಕಲರ್ ಏನ್ ತೋರಿಸಿತು? ಪ್ರೆಸೆನ್ಸ್ ಆಫ್ ಅ ಸ್ಟಾರ್ಚ್, ಹೌದಿಲ್ಲ? ಸೊ ಈಗ ನಮಗ light is necessary for the photosynthesis. Light is necessary for the photosynthesis. So ನಾವು ಈ ಎಕ್ಸ್ಪೆರಿಮೆಂಟ್ ಇಂದ ತಿಳ್ಕೊಂಡು, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ is necessary for the photosynthesis. ಯಾವ ರೀತಿಯಾಗಿ ಹೇಳ್ಬೋದು ನಾವು? ಇದನ್ನ ನಾನು ಇಲ್ಲಿ ಚಾರ್ಟ್ ಹಾಕೊಂಡ್ ಬಂದೀನಿ, ಹೌದಾ? ಗ್ರೀನ್ ಕಲರ್ ಇರ್ತಕ್ಕಂಥದ್ದು ಏನಾಯ್ತು, ಇಲ್ಲಿ ಬ್ಲೂ ಕಲರ್ ಆಯ್ತು. ಯಾಕಾಯ್ತು? ಡ್ಯೂ ಟು ದ ಅಯೋಡಿನ್ ಸೊಲ್ಯೂಷನ್. ಅಯೋಡಿನ್ ಸೊಲ್ಯೂಷನ್ ಏನಾಯ್ತು, ಅಲ್ಲಿ ಬ್ಲೂ ಕಲರ್ ಅನ್ನಾಗಿ ಕನ್ವರ್ಟ್ ಮಾಡಿ, ಅಂದ್ರೆ ಅದು ಸ್ಟಾರ್ಚ್, ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಟೆಸ್ಟ್ ಅನ್ನ ತೋರಿಸ್ತಕ್ಕಂಥ ಒಂದು ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, ಕಾರ್ಬನ್ ಡೈಆಕ್ಸೈಡ್ is necessary for the photosynthesis. Is clear?